ನಾವು ತೆಕ್ಕಟ್ಟೆಯಿಂದ ಧಮನಿ ಟ್ರಸ್ಟ್ ತೆಕ್ಕಟ್ಟೆ ಅದರಲ್ಲಿ ಸ್ಟೂಡೆಂಟ್ ಆಗಿ ಕಲಿತಿದ್ದೀನಿ. ಸೂರ್ಯಚಂದ್ರ ನಾಟಕ ಕಾರಂತಜ್ಜರು ನಮ್ಮೂರಿನವ್ರು ಬರೆದಿರೋಂಥ ನಾಟಕ. ಅದರಿಂದ ಅದ್ರ ಬಗ್ಗೆ ತುಂಬ ಹೆಮ್ಮೆ ಇದೆ. ಈ ಕತೆ ಬಗ್ಗೆನೂ ಕೂಡ ತುಂಬ ಅದರಲ್ಲಿ ಸೈನ್ಸ್ ಆಗಿರಬಹುದು, ಬೇರೆ ಬೇರೆ ರೀತಿಯ ಒಂದು ಸ್ಟೋರೀಸ್ ಆಗಿರ್ಬೋದು ಇದೆ. ನಾವು ಮಕ್ಕಳು ಕೂಡ ತುಂಬ ಎಂಜಾಯ್ ಆಗಿ ಕಲಿತಾ ಇದ್ದೀವಿ. ಇದನ್ನು ಏಪ್ರಿಲ್ ಮೇ ರಜೆಯಲ್ಲಿ ವರ್ಕ್ಶಾಪ್ ಅಂತ ಮಾಡಿ ಪ್ರಾಕ್ಟೀಸ್ ಮಾಡ್ತಿರುವಂಥದ್ದು. ವರ್ಷಕ್ಕೆ ಒಂದು ನಾಟಕ ಮಾಡಿ ಅದನ್ನು ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗ್ತಿದ್ವಿ. ಹೊಸತಿನೂ ಕೂಡ ಶಿವಮೊಗ್ಗ ರಂಗಾಯಣಕ್ಕೆಲ್ಲ ಹೋಗಿದ್ವಿ. ಹಾಗೆ ಇಲ್ಲಿ ಈ ಸ್ಟೇಜಿಗೆ ತಂದು ಕೊಟ್ಟದ್ದು ತುಂಬ ರೇರ್ ಅನ್ಸುತ್ತೆ. ತುಂಬ ಖುಷಿ ಆಗ್ತಿದೆ, ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಬಹುರೂಪಿಗೆ ಹೋಗಿ ಬಂದಿದ್ವಿ ಅಂತ. ತುಂಬಾ ಸ್ಟೂಡೆಂಟ್ಸ್ ಇದ್ರು, ಬೇರೆ ಬೇರೆ ಶಾಲೆ ಫ್ರೆಂಡ್ಸ್ ಎಲ್ಲ ಇದ್ರು, ಬೇರೆ ಬೇರೆ ಶಾಲೆಯಿಂದ ಫ್ರೆಂಡ್ಸ್ ಇದ್ರು. ಹೋದ್ಸತಿ ನಾಟಕ ಇದ್ದ ಮಕ್ಕಳು ಬರ್ಬೇಕಂತ ಇದ್ರು, ಕೆಲವು ಇಶ್ಯೂಸ್ ಇಂದ ಅವ್ರಿಗೆ ಆಗ್ಲಿಲ್ಲ. ಹಾಗಾಗಿ ನಾವು ಇಷ್ಟು ಜನ ಸೇರಿ ಒಂದು ನಾಟಕ ಮಾಡಿ ಇಲ್ಲಿ ತನಕ ಬಂದಿದ್ವಿ. ಎಲ್ಲರಿಗೂ ಸಪೋರ್ಟ್ ಮಾಡ್ಲಿಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ. ಇದು ದೊಡ್ಡ ಸ್ಟೇಜಾ? ನಮ್ಮ ಪಾಲಿಗೆ ದೊಡ್ಡ ಸ್ಟೇಜ್. ಹೌದಾ? ಎಲ್ಲ ಆಡಿಯನ್ಸ್ ನೋಡಿದಾಗ ಸ್ವಲ್ಪ ಫಿಯರ್ ಆಯ್ತಾ ಹೇಗೆ? ಇಲ್ಲ, ಫಸ್ಟಿಗೆ ಗೊತ್ತಾಗಿಲ್ಲ ತುಂಬಾ ಜನ ಬಂದಿದ್ರಂತ. ಲೈಟ್ ಹಾಕಿದ್ರ ಮೇಲೆ ಗೊತ್ತದು ಇಷ್ಟು ಜನ ಬಂದಿದ್ರಂತ. ಅದನ್ನ ತಲೆಗೆ ಇಟ್ಕೊಂಡು ಮಾಡಲ್ಲ, ನಾಟಕ ಮಾಡ್ಬೇಕಾ ಅಷ್ಟೇ, ಅದ್ರ ಮೇಲೆ ಫೋಕಸ್ ಇರುತ್ತೆ. ಏನು ಭಯ ಆಗ್ಲಿಲ್ಲ? ಏನಿಲ್ಲ. ಯಾವ ಕ್ಯಾರೆಕ್ಟರ್ ಮಾಡಿದ್ದು ಪುಟ್ಟ? ನಾನು ಸೂರ್ಯ ಮಾಡಿದ್ದು, ಸೂರ್ಯಚಂದ್ರ ನಾಟಕದಲ್ಲಿ. ಅದು ಏನ್ ಕ್ಯಾರೆಕ್ಟರ್, ಏನಿರುತ್ತೆ? ಅಂದ್ರೆ ಅವರು ಪಾಪ ಮಗಿನ ಜೊತೆ ಆಟ ಆಡ್ಬೇಕಂತ ಬಂದಿರ್ತಾರೆ. ಇಲ್ಲಿ ನರಿಗೆ, ಹುಲಿ ಮತ್ತೆ ಗೂಬೆಗೆ ಅವ್ನ್ ತಿನ್ಬೇಕಂತ ಆಸೆ ಇರುತ್ತೆ. ನಾವು ಪಾಪ ದೇವರು ಹೇಳಿದ್ರಂತ ಅವನ ಜೊತೆ ಆಟ ಆಡಕ್ ಬಂದಿರ್ತೀವಿ. ಇವ್ರಿಗೆ ತಿನ್ನೋ ಆಸೆ. ಹಾಗಾಗಿ ನಮ್ಮನ್ನ ಡೈವರ್ಟ್ ಮಾಡಿ ಬೇರೆ ತರ ಯೋಚನೆ ಮಾಡಿ ರಫ್ ಆಗಿ ತರ ಮಾತಾಡಿ ಅವನ್ನ ಹೆದರ್ಸಿ ಬೆದರ್ಸಿ ಮಾಡಿ ಆಮೇಲೆ ಹೋಗ್ತೀವಿ. ಅದ್ರ ಮೇಲೆ ದೇವತೆಗಳು ಬಂದು ಏನಾಯ್ತಂತ ಕೇಳ್ತಾರೆ. ಆಮೇಲೆ ಫುಲ್ ಮ್ಯಾನೇಜ್ ಮಾಡಿರ್ತಾರೆ.